ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಹುಭಾಷಾ ನಟ ಪ್ರಕಾಶ್ ರಾಜ್ಗೆ ಸಂಕಷ್ಟ ಎದುರಾಗಿದೆ. ಅರೆಸ್ಟ್ ಆಗ್ತಾರ ಹಾಗಾದ್ರೆ ನಟ ಪ್ರಕಾಶ್ ರಾಜ್ ಹೆಸರಲ್ಲಿ 4 ವೋಟರ್ ಐಡಿಗಳಿದ್ದಾವೆ ಅನ್ನೋ ಆರೋಪ ಇದೆ. ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಸೇರಿದಂತೆ ಒಟ್ಟು 4 ಕಡೆ ವೋಟರ್ ಐಡಿ ಹೊಂದಿದ್ದಾರಂತೆ ಪ್ರಕಾಶ್ ರಾಜ್. ಆ ಆರೋಪ ಅವರ ವಿರುದ್ಧ ಕೇಳಿಬಂದಿದೆ. ವಕೀಲ ದಿಲೀಪ್ ಕುಮಾರ್ ಅವರಿಂದ ದೂರು ದಾಖಲಾಗಿದೆ. 2019ರಲ್ಲೇ ಹಲಸೂರು ಠಾಣೆಯಲ್ಲಿ ದೂರು ಕೊಡಲಾಗಿತ್ತು. ಕ್ರಮ ಕೈಗೊಳ್ಳದ ಕಾರಣ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ತದನಂತರ ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರು ಕೊಡಲಾಗಿದೆ. ಎಲ್ಲೂ ಕ್ರಮ ಕೈಗೊಳ್ಳದ ಕಾರಣ ಕೋರ್ಟ್ ಮೊರೆ ಹೋದಂತ ವಕೀಲರು ಪ್ರಕಾಶ್ ರಾಜ್ಗೆ ಕೋರ್ಟ್ನಿಂದಲೂ ಕೂಡ ಸಮನ್ಸ್ ಈಗ ಜಾರಿಯಾಗಿದೆ. ಸಮನ್ಸ್ಗೆ ಪ್ರತಿಕ್ರಿಯಿಸದಂತ ಕಾರಣ ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಆಗಿದೆ ಅಂತ ಸದ್ಯಕ್ಕೆ ಅಪ್ಡೇಟ್ ಇದೆ. ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಪ್ರಕಾಶ್ ರಾಜ್ ಅವರು ಅಂತ? ತಮಿಳುನಾಡು, ಕರ್ನಾಟಕ ಸೇರಿದಂತೆ ಒಟ್ಟು 4 ರಾಜ್ಯಗಳಲ್ಲಿ ಅವರ ವೋಟರ್ ಐಡಿ ಇದೆಯಂತೆ. ಯಾತಕ್ಕಾಗಿ ಹಾಗಾದ್ರೆ? ನಿಜಾನ ಫೇಕಾ? ಜೊತೆಗೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅವರ ವಿರುದ್ಧ ಯಾರು ಆಕ್ಷನ್ ತೆಗೆದುಕೊಂಡಿಲ್ಲ ಅನ್ನುವಂಥ ಆರೋಪ ಕೂಡ ಇದೆ. ಜೊತೆಗೆ ಸಮನ್ಸ್ ಜಾರಿ ಆದ್ರೂ ಕೂಡ ಪ್ರಕಾಶ್ ರಾಜ್ ಅವರು ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ವಂತೆ. ಹಾಗಾಗಿನೇ ಈಗ ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಮಾಡಲಾಗಿದೆ ಅನ್ನುವಂಥ ಸುದ್ದಿ. ಪ್ರಕಾಶ್ ರಾಜ್ ಅವರ ಹೆಸರಲ್ಲಿ 4 ವೋಟರ್ ಐಡಿ ಇದ್ದಾವೆ ಅನ್ನುವಂತ ಈ ಒಂದು ಸುದ್ದಿ ಏನಿದೆ ನಿಜಕ್ಕೂ ಶಾಕಿಂಗ್ ಸುದ್ದಿ. ಕಾರಣ ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಆಗಾಗ ಪ್ರಕಾಶ್ ರಾಜ್ ಅವರು ಮಾತನಾಡ್ತಾನೆ ಇರ್ತಾರೆ. ಪ್ರತಿ ವೇದಿಕೆಯಲ್ಲೂ ಕೂಡ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವಂತ ಪ್ರಕಾಶ್ ರಾಜ್ ಅವರು ಸಂವಿಧಾನಕ್ಕೆ ಬೆಲೆ ಕೊಟ್ಟು ಒಂದು ಕಡೆ ಮಾತ್ರ ವೋಟರ್ ಐಡಿ ಇರಬೇಕಾಗುತ್ತೆ. ಆದರೆ ಈ ರೀತಿ 4 ರಾಜ್ಯಗಳಲ್ಲಿ 4 ವೋಟರ್ ಐಡಿ ಇದಾವೆ ಅಂತ ಅಂದ್ರೆ ಈ ಆರೋಪ ಅವ್ರ ವಿರುದ್ಧ ಕೇಳಿ ಬಂದಿದೆ ಅಂತಂದ್ರೆ ಒಂದು ಅದಕ್ಕೆ ಅವರು ಉತ್ತರ ಕೊಡಬೇಕಿತ್ತು. ಕೊಟ್ಟಿಲ್ಲ ಅಂದ್ರೆ ಏನರ್ಥ? ಇತ್ತೀಚೆಗೆ ನೋಡಿ ಈ ವಿಚಾರಕ್ಕೆ, ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ವಿವಾದಗಳು ಬಂತು, ಅವ್ರ ವಿರುದ್ಧ ಆರೋಪಗಳು ಬಂತು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಒಂದು ಪ್ರೆಸ್ ಮೀಟ್ ಕರೆದ್ರು, ಅಲ್ಲೂ ಸಾಕಷ್ಟು ಚರ್ಚೆಗಳಾಯಿತು. ಪತ್ರಕರ್ತರು ಕೇಳೋ ಪ್ರಶ್ನೆ ಒಂದು, ಅವ್ರು ಹೇಳೋ ಉತ್ತರ ಒಂದು, ಏನೇನೋ ಆಗೋಯ್ತು. ಅಟ್ಲೀಸ್ಟ್ ಈಗಲಾದ್ರೂ ಈ ಆರೋಪಕ್ಕೆ ಉತ್ತರ ಕೊಡ್ತಾರಾ ಪ್ರಕಾಶ್ ರಾಜ್? ನೋಡ್ಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್. ಪ್ರಕಾಶ್ ರಾಜ್ ಅವರ ವಿರುದ್ಧ ಇತ್ತೀಚೆಗೆ ಅನೇಕ ಆರೋಪಗಳು ಕೇಳಿ ಬರ್ತಿವೆ. ಮೊನ್ನೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರು, ಅಷ್ಟಾಗಿ ಕ್ಲಾರಿಟಿನೂ ಸಿಗ್ಲಿಲ್ಲ ಬಿಡಿ. ಬಟ್ ಈಗ 4 ವೋಟರ್ ಐಡಿ ಇದಾವೆ ಅನ್ನುವಂತ ಗಂಭೀರ ಆರೋಪ. ಮುಂದೇನ್ ಆಕ್ಷನ್? ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದ್ಯಾ? ಖಂಡಿತವಾಗ್ಲೂ ಸೌಖ್ಯ. ಈಗಾಗಲೇ ಏನೋ ಪ್ರಕಾಶ್ ರಾಜ್ ಅವರು ಏನೋ ಬೇರೆ ರಾಜ್ಯದಲ್ಲಿರುವಂತಹ ವೋಟರ್ ಐಡಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋಕೆ ಸಂಬಂಧಪಟ್ಟಂತೆ ದಿಲೀಪ್ ಕುಮಾರ್ ಅನ್ನೋರು ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು ಹಲ್ಸೂರ್ನಲ್ಲಿ. ಸೊ ಹೀಗಾಗಿ ಹಲ್ಸೂರು ಪೊಲೀಸರು ಕೂಡ ಆಕ್ಷನ್ ತಗೊಂಡಿಲ್ಲ ಅಂತ ಅವರು ಅನಂತರ ಕೋರ್ಟ್ಗೆ ಈಗಾಗಲೇ ಹೋಗಿರುವಂತದ್ದು. ಅಂದ್ರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದೆ, ಚುನಾವಣಾ ಆಯೋಗ ಗಮನಕ್ಕೆ ತಂದಿದೆ. ಅವ್ರು ಯಾರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಮತ್ತೆ ಆಕ್ಷನ್ ತಗೊಂಡಿಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಕೋರ್ಟ್ ಮೊರೆ ಹೋಗಿದ್ದೀನಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿದ್ರು. ಸೊ ಹೀಗಾಗಿ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅರೆಸ್ಟ್ ವಾರೆಂಟ್ ಅಂದ್ರೆ ಕೋರ್ಟ್ ಇಂದನೂ ಕೂಡ ಸಮನ್ಸ್ ಜಾರಿಯಾಗಿತ್ತು. ಸಮನ್ಸ್ ಇಂದ ಯಾವುದೇ ರೀತಿಯಾದಂತ ಉತ್ತರ ಪ್ರಕಾಶ್ ರಾಜ್ ಅವರ ಕಡೆಯಿಂದ ಆಗ್ಲಿ ಅಥವಾ ಅವರ ವಕೀಲರ ಕಡೆಯಿಂದ ಆಗ್ಲಿ ಬಂದಿಲ್ಲ ಅಂತ ಹೇಳಿ ಈಗಾಗಲೇ ಕೋರ್ಟ್ ಮೊರೆ ಕೂಡ ಹೋಗಿದ್ದು. ಕೋರ್ಟ್ ಕೂಡ ಈಗಾಗಲೇ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಮಾಡಿದೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಮುಂದಿನ ಹಿಯರಿಂಗ್ ಒಳಗಡೆ ಅವ್ರೇನಾದ್ರೂ ಇನ್ ಕೇಸ್ ಅಲ್ಲಿ ಕೋರ್ಟ್ ಹೋಗಿರುವಂತದ್ದು ಉತ್ತರ ಕೊಡುವಂತದ್ದು ಆಗಿಲ್ಲ ಅಂದಿದೆ ಅದಲ್ಲಿ ಅವರಿಗೆ ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತಾನು ಕೂಡ ಈಗಾಗಲೇ ದಿಲೀಪ್ ಅವರು ಕೂಡ ಈಗಾಗಲೇ ಹೇಳಿರುವಂತದ್ದು. ಅಂದ್ರೆ ಈಗಾಗಲೇ ಕೇಸ್ ನಡೆಸ್ತಾ ಇದೀವಿ ನಾವು. ಈಗ ಕೋರ್ಟ್ ಕೂಡ ಇದಕ್ಕೆ ಏನೋ ವಿಚಾರಗಳನ್ನು ಕೂಡ ಕೋರ್ಟಿಗೆ ತಿಳಿಸಿದೀವಿ. ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಮಾಡಿದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಕೋರ್ಟ್ ಕೂಡ ಹೇಳಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಹಿನ್ನಡೆ ಆಗುವಂತಹ, ಪ್ರಕಾಶ್ ರಾಜ್ಗೂ ಕೂಡ ಹಿನ್ನಡೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.